ಈ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮನ ತಾವು ಬಹಳ ದೊಡ್ಡ ರೀತಿಯಲ್ಲಿ ಯಶಸ್ವಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ತಮ್ಮೆಲ್ಲರಿಗೂ ಸಹ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೂ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಈ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮನ ಅನೌನ್ಸ್ ಮಾಡೋ ಸಂದರ್ಭದಲ್ಲಿ ನಾವು ಬಹಳ ಜೋರಾಗಿ ಹೇಳಿದ್ವಿ. ಕಾಮಿಡಿ ಅನಂತ ಸುಬ್ರಾಯರು ಕೂಡ ಮಾಧ್ಯಮಗಳ ಮುಂದೆ ನಮ್ಮ ಹಲವಾರು ಸಭೆಗಳಲ್ಲಿ ಮ್ಯಾನೇಜ್ಮೆಂಟ್ಗೂ ಸಹ ನೇರವಾಗಿ ಹೇಳಿದ್ದಾರೆ. ನೆಗೋಸಿಯೇಷನ್ ಮೀಟಿಂಗ್ಸಲ್ಲಿ ಮುಂದೆ ಸ್ಟ್ರೈಕ್ ಆಗುವಾಗ ನಾವು ನೋಟಿಸ್ ಕೊಡೋದೆಲ್ಲ ಏನು ಮಾಡ್ತೀರೋ ಮಾಡಿ. ಸೊ ನೋಟಿಸ್ ಕೊಡದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದಾಗ ಸರ್ಕಾರ ಸಹಜವಾಗಿಯೇ ಸ್ವಲ್ಪ ಒಂದು ಹೆಜ್ಜೆ ಕೆಳಗಡೆ ಇಳಿದು ಬಂದಿದ್ದಾರೆ. ಸೊ ನಾವು ನಿನ್ನೆ ಕೊಟ್ಟಂಥ ಒಂದು ಏನು ಘೋಷಣೆ ಇದೆ, ನೋಟಿಫಿಕೇಶನ್ ಇದೆ, ಅದು ನಾವು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇನ್ನೂ ನಾವು ಅಸೆಸ್ ಮಾಡಿ ಚರ್ಚೆ ಮಾಡಿ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ 4 ಗಂಟೆಗೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನವನ್ನು ಹೇಳ್ತೀವಿ. ಆ ತೀರ್ಮಾನದ ಪ್ರಕಾರ ನಮ್ಮ ಮುಂದಿನ ಕ್ರಮ ಇರುತ್ತೆ. ಸೊ ಈ ಒಂದು ಬೆಳವಣಿಗೆ ನಾವು ಭಾಗಶಃ ಸ್ವಾಗತ ಮಾಡ್ತೀವಿ. ನಾವು 38 ತಿಂಗಳ ಅರಿಯರ್ಸ್ ಕೇಳಿದ್ವಿ, ಅವರು 26 ತಿಂಗಳು ಕೊಡ್ತೀವಿ ಅಂದ್ರು. ಏನಪ್ಪ ನಮಗೂ ಅವ್ರಿಗೂ ವ್ಯತ್ಯಾಸ? ಕೇವಲ 521 ಕೋಟಿ ರೂಪಾಯಿ. ಸ್ವಾಮಿ ನಿಮಗೆ ದೊಡ್ಡದಲ್ಲ, ಅದು ನಮಗೆ ಬಹಳ ದೊಡ್ಡದು. 2020ರಿಂದ 31/12/20 ಇಸ್ವಿವರೆಗೂ ಅರಿಯರ್ಸ್ನ ಬಿಟ್ಟಿದ್ದಾರೆ. ನೀವು ಯಾರಿಗೆ ನಿರಾಕರಣೆ ಮಾಡಿದ್ದೀರಿ? ಯಾರು ಈ ಸಂಸ್ಥೆಗಳಿಗೆ 35 ವರ್ಷ 40 ವರ್ಷ ದುಡಿದ್ರು, ಕೋವಿಡ್ ಟೈಮ್ನಲ್ಲಿ ತೀರ್ಕೊಂಡ್ರು, ಆ ಜನಗಳಿಗೆ ನೀವು 521 ಕೋಟಿನ ನಿರಾಕರಣೆ ಮಾಡ್ತಾ ಇದ್ದೀರಿ. ಇದು ನ್ಯಾಯನಾ? ನಾವು ಈ ಬೆಂಗಳೂರು ಚಲೋ ಕಾರ್ಯಕ್ರಮದ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೆ ಕೇಳೋದು, ನೀವು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ, ಆರ್ಥಿಕ ತಜ್ಞರು, ಸಮಾಜವಾದಿ ಹಿನ್ನೆಲೆ ಇರ್ತಕ್ಕಂಥವರು. ಈ ಬಾರಿಯ ಬಜೆಟ್ 6ನೇ ತಾರೀಕು ಮಂಡಿಸ್ತಾರೆ. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಬಜೆಟ್ 4,50,000 ಕೋಟಿ ರೂಪಾಯಿ. ಅಂತ ದೊಡ್ಡ ಬಜೆಟ್ನ ಮಂಡಿಸುವಂಥ ಮುಖ್ಯಮಂತ್ರಿಗಳು 521 ಕೋಟಿಗೆ ಯಾಕೆ ಸ್ವಾಮಿ ಚೌಕಾಸಿ ಮಾಡಿ ನಮ್ಮನ್ನು ಬೀದಿಗೆ ತಳ್ತೀರಾ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ನಮ್ಮ ಡಿಮಾಂಡ್. ಜುಲೈ 4ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು? ನಾನು ಲಾಯರು ಕೂಡ ಹೌದು. ಅನಂತ ಸುಬ್ರಾಯರು ಹೇಳಿದ್ರು, ನೀವು ಲಾಯರ್ ತರ ಮಾತಾಡಬೇಡ್ರಿ, ಮುಖ್ಯಮಂತ್ರಿಗಳ ತರ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಿಮ್ಮ ಈ ನೋಟಿಫಿಕೇಶನ್ ಪ್ರಕಾರ 17/3/2023ನೇ ಇಸ್ವಿ ಸರ್ಕಾರದ ಆದೇಶದ ಪ್ರಕಾರ ನಿಮಗೆ ಏನು ಕೊಡಬೇಕಾಗಿಲ್ಲ. ಮುಂದಿನ ಅಗ್ರಿಮೆಂಟು 1/3/27ಕ್ಕೆ ಅಂದ್ರು. ಇಡೀ ರಾಜ್ಯದ ಜನ ಕೆರಳು ನಿಂತರು, ಇಡೀ ರಾಜ್ಯ ಸಾರಿಗೆ ನೌಕರರು ಕೆರಳು ನಿಂತರು. ಆಗಸ್ಟ್ 5ನೇ ತಾರೀಕು ಸ್ಟ್ರೈಕ್ ಶುರುವಾಯಿತು. ಯಾರೋ ಹೋದ್ರು, ಬೇರೆ ಯಾರೋ ಅಲ್ಲ, ರಾಮಲಿಂಗಾರೆಡ್ಡಿಯವರು ಬಹಳ ಆಪ್ತರೆ ಹೋದ್ರು. ಮತ್ತು ಅವ್ರು ಬಹಳ ಒಳ್ಳೆಯವರು. ರಾಮಲಿಂಗಾರೆಡ್ಡಿಯವ್ರ ಬಗ್ಗೆ ಯಾರು ಟೀಕೆ ಮಾಡೋಂಗಿಲ್ಲ, ಅವ್ರು ಎಲ್ರಿಗೂ ಒಳ್ಳೆಯವರು. ಅಂದರಿಕಿ ಮಂಚಿವಾಡು ರಾಮಲಿಂಗಾರೆಡ್ಡಿಗಾರ. ಸೊ ಅವರು ಬೇರೆಯವ್ರನ್ನ ಕಳಿಸಿದ್ರು, ಪುಸಲಾಯಿಸಿದ್ರು. ಹೈಕೋರ್ಟ್ಗೆ ಹೋಗಿ PIL, ಆ PIL ತಗೊಂಡು ಬಂದು ನಮ್ಮನ್ನ ಯಾವ ರೀತಿ ಕಟ್ಟಾಕಕ್ಕೆ ನೋಡಿದ್ರು ಅಂದ್ರೆ, ನಾವು ಅವ್ರಿಗೆ ಹೇಳಿದ್ವಿ, ಈ ಕಾನೂನು ಬಂದಿದ್ದೇನೆ ಕಾರ್ಮಿಕ ವರ್ಗದ ಹೋರಾಟದಿಂದ, ಕಾನೂನು ಹುಟ್ಟಿಸಿದ್ದೆ ಕಾರ್ಮಿಕ ವರ್ಗದ ಹೋರಾಟ. ಈ ಕಾನೂನ ತಗೊಂಡ್ಬಂದು ನಮ್ಮ ಚಳವಳಿನ ನೀವು ಹತ್ತಿಕ್ತೀವಿ ಅಂದ್ರೆ ನಿಮ್ಮಷ್ಟು ದಡ್ರು ಯಾರು ಇಲ್ಲ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ. ಮುಂದಿನ ಮುಷ್ಕರನ ನೋಟಿಸ್ ಕೊಡದೆ ಮಾಡ್ತೀವಿ ಅಂತ ಹೇಳಿದೀವಿ. 4 ಗಂಟೆಗೆ ತೀರ್ಮಾನ ಮಾಡ್ತೀವಿ. ಸೊ ಕಾಮ್ರೇಡ್ಸ್, ಈಗ ನಮಗೂ ಅವ್ರಿಗೂ ಅರಿಯರ್ಸ್ ವಿಚಾರದಲ್ಲಿ ಇರೋ ಭಿನ್ನಾಭಿಪ್ರಾಯ 521 ಕೋಟಿ. ನೀವು ಅಷ್ಟಕ್ಕೆ ನಮ್ಮನ್ನ ಬೀದಿಗೆ ತಳ್ತೀರಾ? ಇದು ನಾವು ಹೇಳುವಂತ ಪ್ರಶ್ನೆ ಈ ಒಂದು ಸಮಾವೇಶದ ಮೂಲಕ. ಎರಡನೇ ಪ್ರಶ್ನೆ 1/1/24 ಪ್ರಶ್ನೆ. ನಾವು ಕೇಳ್ತೀವಿ ಸಿದ್ದರಾಮಯ್ಯನವರಿಗೆ, ನೀವು ರಾಮಲಿಂಗಾರೆಡ್ಡಿ ಅವರಿಗೆ ಅಧಿಕಾರ ಕೊಟ್ರಿ, ಸಾರಿಗೆ ಮಂತ್ರಿಗಳು,
ಅಕ್ಟೋಬರ್ 9ನೇ ತಾರೀಕು 2024ನೇ ಇಸ್ವಿ ವಿಧಾನಸೌಧದ 3ನೇ ಮಾಡಿಯ ಕಮಿಟಿ ಹಾಲಲ್ಲಿ ಮೀಟಿಂಗ್ ಕರೆದಿದ್ರು. ಅಲ್ಲಿ ಮಿನಿಟ್ಸ್ ಕೂಡ ಬರ್ಕೊಟ್ಟಿದ್ದಾರೆ. ಚೀಟಿ ದರ ಹೆಚ್ಚಳ ಆಗದೆ ವೇತನ ಪರಿಷ್ಕರಣೆ ಕಷ್ಟ ಸಾಧ್ಯ ಬರ್ಕೊಟ್ಟಿದ್ದೀರಾ. 15% ಫೇರ್ ಹೈಕ್ ಕೊಟ್ಟಿಲ್ವಾ? ಈಗ ಯಾಕೆ ಚೌಕಸಿ ಮಾಡ್ತೀರಿ? ಮತ್ತೆ ಫೇರ್ ರಿವಿಷನ್ ಕಮಿಟಿ ಮಾಡಬೇಕು ಅಂತ ಹೇಳಿ ಮತ್ತು ನೌಕರರ ಸಂಘದ ಗೌರವ ಅಧ್ಯಕ್ಷರಾದ ಕಾಮ್ರೇಡ್ ಭಾಸ್ಕರ್ ರಾಯರೇ ಅವ್ರನ್ನ ನಾವು ಕಾಮ್ರೇಡ್ ಅಂತ ಕರಿಬಹುದು. ಅನಂತ ಸುಬ್ಬರಾಯರೇನೆ ಅವರಿಗೆ ಆ ದೀಕ್ಷೆ ಕೊಟ್ಟಿದ್ದಾರೆ. ಅವರು ಫಸ್ಟ್ IPS ಇನ್ ದ ಕಂಟ್ರಿ ಟು ಬಿಕಮ್ ಎ ಟ್ರೇಡ್ ಯೂನಿಯನ್ ಲೀಡರ್, ಅದು ಅವರ ಹೆಗ್ಗಳಿಕೆ. ಭಾಸ್ಕರ್ ರಾಯರೇ ಮತ್ತು ಎಲ್ಲ ನನ್ನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಕಾರ್ಮಿಕ ಬಂಧುಗಳೇ, ಈ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮನ ತಾವು ಬಹಳ ದೊಡ್ಡ ರೀತಿಯಲ್ಲಿ ಯಶಸ್ವಿ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ತಮ್ಮೆಲ್ಲರಿಗೂ ಸಹ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೂ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಈ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮನ ಅನೌನ್ಸ್ ಮಾಡೋ ಸಂದರ್ಭದಲ್ಲಿ ನಾವು ಬಹಳ ಜೋರಾಗಿ ಹೇಳಿದ್ವಿ. ಕಾಮ್ರೇಡ್ ಅನಂತ ಸುಬ್ಬರಾಯರು ಕೂಡ ಮಾಧ್ಯಮಗಳ ಮುಂದೆ ನಮ್ಮ ಹಲವಾರು ಸಭೆಗಳಲ್ಲಿ ಮ್ಯಾನೇಜ್ಮೆಂಟ್ಗೂ ಸಹ ನೇರವಾಗಿ ಹೇಳಿದ್ದಾರೆ. ನೆಗೋಸಿಯೇಷನ್ ಮೀಟಿಂಗ್ಸಲ್ಲಿ ಮುಂದೆ ಸ್ಟ್ರೈಕ್ ಆಗುವಾಗ ನಾವು ನೋಟಿಸ್ ಕೊಡೋದೆಲ್ಲ ಏನು ಮಾಡ್ತಿರೋ ಮಾಡಿ. ಸೊ ನೋಟಿಸ್ ಕೊಡದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದಾಗ ಸರ್ಕಾರ ಸಹಜವಾಗಿಯೇ ಸ್ವಲ್ಪ ಒಂದು ಹೆಜ್ಜೆ ಕೆಳಗಡೆ ಇಳಿದು ಬಂದಿದ್ದಾರೆ. ಸೊ ನಾವು ನಿನ್ನೆ ಕೊಟ್ಟಂಥ ಒಂದು ಏನು ಘೋಷಣೆ ಇದೆ, ನೋಟಿಫಿಕೇಶನ್ ಇದೆ, ಅದು ನಾವು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇನ್ನೂ ನಾವು ಅಸೆಸ್ ಮಾಡಿ ಚರ್ಚೆ ಮಾಡಿ ನಾವು ಜಂಟಿ ಕ್ರಿಯಾ ಸಮಿತಿಯಿಂದ 4 ಗಂಟೆಗೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನವನ್ನು ಹೇಳ್ತೀವಿ. ಆ ತೀರ್ಮಾನದ ಪ್ರಕಾರ ನಮ್ಮ ಮುಂದಿನ ಕ್ರಮ ಇರುತ್ತೆ. ಸೊ ಈ ಒಂದು ಬೆಳವಣಿಗೆ ನಾವು ಭಾಗಶಃ ಸ್ವಾಗತ ಮಾಡ್ತೀವಿ. ನಾವು 38 ತಿಂಗಳ ಅರಿಯರ್ಸ್ ಕೇಳಿದ್ವಿ, ಅವರು 26 ತಿಂಗಳು ಕೊಡ್ತೀವಿ ಅಂದ್ರು. ಏನಪ್ಪ ನಮಗೂ ಅವ್ರಿಗೂ ವ್ಯತ್ಯಾಸ? ಕೇವಲ 521 ಕೋಟಿ ರೂಪಾಯಿ. ಸ್ವಾಮಿ ನಿಮಗೆ ದೊಡ್ಡದಲ್ಲ, ಅದು ನಮಗೆ ಬಹಳ ದೊಡ್ಡದು. 2020ರಿಂದ 31/12/20ನೇ ಇಸ್ವಿವರೆಗೂ ಅರಿಯರ್ಸ್ನ ಬಿಟ್ಟಿದ್ದಾರೆ. ನೀವು ಯಾರಿಗೆ ನಿರಾಕರಣೆ ಮಾಡಿದ್ದೀರಿ? ಯಾರು ಈ ಸಂಸ್ಥೆಗಳಿಗೆ 35 ವರ್ಷ 40 ವರ್ಷ ದುಡಿದ್ರು, ಕೋವಿಡ್ ಟೈಮ್ನಲ್ಲಿ ತೀರ್ಕೊಂಡ್ರು, ಆ ಜನಗಳಿಗೆ ನೀವು 521 ಕೋಟಿನ ನಿರಾಕರಣೆ ಮಾಡ್ತಾ ಇದ್ದೀರಿ. ಇದು ನ್ಯಾಯನಾ? ನಾವು ಈ ಬೆಂಗಳೂರು ಚಲೋ ಕಾರ್ಯಕ್ರಮದ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೆ ಕೇಳೋದು, ನೀವು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ, ಆರ್ಥಿಕ ತಜ್ಞರು, ಸಮಾಜವಾದಿ ಹಿನ್ನೆಲೆ ಇರ್ತಕ್ಕಂಥವರು. ಈ ಬಾರಿಯ ಬಜೆಟ್ 6ನೇ ತಾರೀಕು ಮಂಡಿಸ್ತಾರೆ. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಬಜೆಟ್ 4,50,000 ಕೋಟಿ ರೂಪಾಯಿ. ಅಂತ ದೊಡ್ಡ ಬಜೆಟ್ನ ಮಂಡಿಸುವಂತ ಮುಖ್ಯಮಂತ್ರಿಗಳು 521 ಕೋಟಿಗೆ ಯಾಕೆ ಸ್ವಾಮಿ ಚೌಕಾಸಿ ಮಾಡಿ ನಮ್ಮನ್ನು ಬೀದಿಗೆ ತಳ್ತೀರಾ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ನಮ್ಮ ಡಿಮಾಂಡ್. ಜುಲೈ 4ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು? ನಾನು ಲಾಯರು ಕೂಡ ಹೌದು. ಅನಂತ ಸುಬ್ಬರಾಯರು ಹೇಳಿದ್ರು, ನೀವು ಲಾಯರ್ ತರ ಮಾತಾಡಬೇಡ್ರಿ, ಮುಖ್ಯಮಂತ್ರಿಗಳ ತರ ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಿಮ್ಮ ಈ ನೋಟಿಫಿಕೇಶನ್ ಪ್ರಕಾರ 17/3/2023ನೇ ಇಸ್ವಿ ಸರ್ಕಾರದ ಆದೇಶದ ಪ್ರಕಾರ ನಿಮಗೆ ಏನು ಕೊಡಬೇಕಾಗಿಲ್ಲ. ಮುಂದಿನ ಅಗ್ರಿಮೆಂಟು 1/3/27ಕ್ಕೆ ಅಂದ್ರು. ಇಡೀ ರಾಜ್ಯದ ಜನ ಕೆರಳು ನಿಂತರು, ಇಡೀ ರಾಜ್ಯ ಸಾರಿಗೆ ನೌಕರರು ಕೆರಳು ನಿಂತರು. ಆಗಸ್ಟ್ 5ನೇ ತಾರೀಕು ಸ್ಟ್ರೈಕ್ ಶುರುವಾಯಿತು. ಯಾರೋ ಹೋದ್ರು, ಬೇರೆ ಯಾರೋ ಅಲ್ಲ, ರಾಮಲಿಂಗಾರೆಡ್ಡಿಯವರು ಬಹಳ ಆಪ್ತರೆ ಹೋದ್ರು. ಮತ್ತು ಅವ್ರು ಬಹಳ ಒಳ್ಳೆಯವರು. ರಾಮಲಿಂಗಾರೆಡ್ಡಿಯವ್ರ ಬಗ್ಗೆ ಯಾರು ಟೀಕೆ ಮಾಡೋಂಗಿಲ್ಲ, ಅವ್ರು ಎಲ್ರಿಗೂ ಒಳ್ಳೆಯವರು. ಅಂದರಿಕಿ ಮಂಚಿವಾಡು ರಾಮಲಿಂಗಾರೆಡ್ಡಿಗಾರ. ಸೊ ಅವರು ಬೇರೆಯವ್ರನ್ನ ಕಳಿಸಿದ್ರು, ಪುಸಲಾಯಿಸಿದ್ರು. ಹೈಕೋರ್ಟ್ಗೆ ಹೋಗಿ PIL, ಆ PIL ತಗೊಂಡು ಬಂದು
ನಮ್ಮನ್ನ ಯಾವ ರೀತಿ ಕಟ್ಟಾಕಕ್ ನೋಡಿದ್ರು ಅಂದ್ರೆ, ನಾವು ಅವ್ರಿಗೆ ಹೇಳಿದ್ವಿ ಈ ಕಾನೂನು ಬಂದಿದ್ದೇನೆ ಕಾರ್ಮಿಕ ವರ್ಗದ ಹೋರಾಟದಿಂದ, ಕಾನೂನು ಹುಟ್ಟಿಸಿದ್ದೆ ಕಾರ್ಮಿಕ ವರ್ಗದ ಹೋರಾಟ. ಈ ಕಾನೂನ ತಗೊಂಡ್ಬಂದು ನಮ್ಮ ಚಳವಳಿನ ನೀವು ಹತ್ತಿಕ್ತೀವಿ ಅಂದ್ರೆ ನಿಮ್ಮಷ್ಟು ದಡ್ರು ಯಾರು ಇಲ್ಲ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ. ಮುಂದಿನ ಮುಷ್ಕರನ ನೋಟಿಸ್ ಕೊಡದೆ ಮಾಡ್ತೀವಿ ಅಂತ ಹೇಳಿದೀವಿ. 4 ಗಂಟೆಗೆ ತೀರ್ಮಾನ ಮಾಡ್ತೀವಿ. ಸೊ ಕಾಮ್ರೇಡ್ಸ್, ಈಗ ನಮಗೂ ಅವ್ರಿಗೂ ಅರಿಯರ್ಸ್ ವಿಚಾರದಲ್ಲಿ ಇರೋ ಭಿನ್ನಾಭಿಪ್ರಾಯ 521 ಕೋಟಿ. ನೀವು ಅಷ್ಟಕ್ಕೆ ನಮ್ಮನ್ನ ಬೀದಿಗೆ ತಳ್ತೀರಾ? ಇದು ನಾವು ಹೇಳುವಂತ ಪ್ರಶ್ನೆ ಈ ಒಂದು ಸಮಾವೇಶದ ಮೂಲಕ. ಎರಡನೇ ಪ್ರಶ್ನೆ 1/1/24 ಪ್ರಶ್ನೆ. ನಾವು ಕೇಳ್ತೀವಿ ಸಿದ್ದರಾಮಯ್ಯನವರಿಗೆ, ನೀವು ರಾಮಲಿಂಗಾರೆಡ್ಡಿ ಅವರಿಗೆ ಅಧಿಕಾರ ಕೊಟ್ರಿ, ಸಾರಿಗೆ ಮಂತ್ರಿಗಳು. ಅಕ್ಟೋಬರ್ 9ನೇ ತಾರೀಕು 2024ನೇ ಇಸ್ವಿ ವಿಧಾನಸೌಧದ 3ನೇ ಮಾಡಿಯ ಕಮಿಟಿ ಹಾಲಲ್ಲಿ ಮೀಟಿಂಗ್ ಕರೆದಿದ್ರು. ಅಲ್ಲಿ ಮಿನಿಟ್ಸ್ ಕೂಡ ಬರ್ಕೊಟ್ಟಿದ್ದಾರೆ. ಚೀಟಿ ದರ ಹೆಚ್ಚಳ ಆಗದೆ ವೇತನ ಪರಿಷ್ಕರಣೆ ಕಷ್ಟ ಸಾಧ್ಯ ಬರ್ಕೊಟ್ಟಿದ್ದೀರಾ. 15% ಫೇರ್ ಹೈಕ್ ಕೊಟ್ಟಿಲ್ವಾ? ಈಗ ಯಾಕೆ ಚೌಕಸಿ ಮಾಡ್ತೀರಿ? ಮತ್ತೆ ಫೇರ್ ರಿವಿಷನ್ ಕಮಿಟಿ ಮಾಡಬೇಕು ಅಂತ ಹೇಳಿ 1993ನೇ ಇಸ್ವಿಯಿಂದ ಫೆಡರೇಷನ್ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದೆ. ಸಿಂಧ್ಯಾ ಕಮಿಟಿ, ಅವರು ಡೆಪ್ಯೂಟಿ ಲೀಡರ್ ಆಫ್ ಅಪೋಸಿಷನ್ ಆಗಿದ್ರು ಆಗ. ಸಿಂಧ್ಯಾ ಕಮಿಟಿ ವರದಿಯಲ್ಲಿ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಗಾಗ್ಗೆ ಫೇರ್ ರಿವಿಷನ್ಗೆ ಒಂದು ಕಮಿಟಿ ಮಾಡಬೇಕು. ಆ ಕಮಿಟಿನ ರಚನೆ ಮಾಡಿ ಅಂತ ಹೇಳಿ ನಾವು ಕೂಡ ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ, ಪತ್ರಗಳು ಬರೆದಿದ್ದೀವಿ, ಒತ್ತಾಯ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಮೊನ್ನೆ ಕಳೆದ ಜುಲೈ ತಿಂಗಳಲ್ಲಿ ಅದನ್ನ ಫಾರ್ಮಲೈಸ್ ಮಾಡಿ ನೋಟಿಫಿಕೇಶನ್ ಹೊರಡಿಸಿದರೆ ಫೇರ್ ರಿವಿಷನ್ ಕಮಿಟಿ ರಚನೆ ಆಗಿದೆ. 1/1/24ರಿಂದ ಈಚೆಗೆ ರಾಜ್ಯ ಸರ್ಕಾರ ₹1 ಕೊಡಬೇಕಾಗಿಲ್ಲ. ನೀವು ಶಕ್ತಿ ಯೋಜನೆ ಕೊಡಬೇಕಾದ ದುಡ್ಡು ಕೊಟ್ಟರೆ ಸಾಕು ನಿಮಗೆ. ಸೊ 1/1/24ರಿಂದ 4 ಸಾರಿಗೆ ನಿಗಮಗಳು ನೀವು ಕೊಟ್ಟಿರ್ತಕ್ಕಂಥ ಫೇರ್ ಹೈಕು, ನೀವು ಮಾಡಿರ್ತಕ್ಕಂಥ ಫೇರ್ ರಿವಿಷನ್ ಕಮಿಟಿ ಆಧಾರದ ಮೇಲೆ ಅವ್ರು ನಮ್ಮ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನೀವ್ಯಾಕೆ ಕಿತಾಪತಿ ಮಾಡಿ ಗೆಜೆಟ್ ಅಲ್ಲಿ 1/4/25 ಅಂತ ಬರೀಲಿಕ್ಕೆ ಹೋದ್ರಿ? ಇದು ಸರಿ ಇಲ್ಲ, ನಾವು ಇದನ್ನು ಒಪ್ಪೋದಿಲ್ಲ. ಎರಡನೇ ವಿಚಾರ, ಮಾನ್ಯ ಮುಖ್ಯಮಂತ್ರಿಗಳು ನಾವು ಒಪ್ತೀವೋ ಬಿಡ್ತೀವೋ, ನಾನು ಲಾಯರ್ ತರ ಮಾತಾಡ್ತೀನಿ ಅಂದ್ರು. ಒಂದು ನೆಕ್ಸ್ಟ್ ಅಗ್ರಿಮೆಂಟ್ 1/3/27 ಅಂದ್ರು. ಅದೇ ನಿಲುವಾಗಿ ನೀವು ಗಟ್ಟಿಯಾಗಿ ನಿಂತಿದ್ದಿದ್ರೆ ನಾವು ಒಪ್ತೀವೋ ಬಿಡ್ತೀವೋ ನಿಮ್ಮನ್ನು ಮೆಚ್ಕೋತಾ ಇದ್ವಿ. ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ, ಒಪ್ತಾ ಇರ್ಲಿಲ್ಲ, ಬೇರೆ ವಿಷಯ. ಆದ್ರೆ ನಿಮ್ ಬಗ್ಗೆ ಒಂದು ಮೆಚ್ಚುಗೆ ಇರ್ತಾ ಇತ್ತು, ಒಂದು ತೀರ್ಮಾನ ತಗೊಂಡ್ರೆ ಗಟ್ಟಿಯಾಗಿ ನಿಲ್ತೀರಾ ಅಂತ. ಸಮಾಜವಾದಿ ಹಿನ್ನೆಲೆ ಇರೋರು ಲಾಯರ್ ತರ ಮಿಸ್ಇಂಟರ್ಪ್ರಿಟ್ ಮಾಡಿ, ಡಿಸ್ಟಾರ್ಟ್ ಮಾಡಿ ಆ ನೋಟಿಫಿಕೇಶನ್ ಸರ್ಕಾರದ ಆದೇಶವನ್ನ 1/3/27ಕ್ಕೆ ಅಂತ ಹೇಳಿ ಯಾವ ಆಧಾರದ ಮೇಲೆ ನೀವು 1/4/25 ಅಂತ ಕೆಳಗಡೆ ಬಂದ್ರಿ? ಇದು ನಾವು ನಿಮಗೆ ಕೇಳೋ ಪ್ರಶ್ನೆ. 1/4/25ಕ್ಕೆ ಬಂದ ಮೇಲೆ 1/1/24ಕ್ಕೆ ಬರೋದಕ್ಕೆ ನಿಮ್ಗೇನ್ ಕಷ್ಟ? ₹1 ಖರ್ಚಿಲ್ಲ, ಕೆಳಗಡೆ ಇಳಿದಿದ್ದೀರಿ. 3 ಮೆಟ್ಲು ಇಳಿದವ್ರಿಗೆ ಇನ್ನೊಂದು ಮೆಟ್ಲು ಇಳಿಯೋದಕ್ಕೆ ಕಷ್ಟ ಏನು? ನೀವು ಇಳಿಲಿಲ್ವಾ? ನಾವು ಬೀದಿಗಿಳಿತೀವಿ. ಅದು ನೋಟಿಸ್ ಕೊಡದೆ. ಕಾರ್ಮಿಕರ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಿಮ್ಮ ಎಸ್ಮಾಗೆ ನಾವು ಹೆದರಲ್ಲ. ಮೊನ್ನೆ ಇತ್ತೀಚೆಗೆ ಭೀಮಣ್ಣ ಖಂಡ್ರೆ ಅವರು ತೀರ್ಕೊಂಡ್ರು. ಅವ್ರ ಮಗ ಫಾರೆಸ್ಟ್ ಮಿನಿಸ್ಟರ್ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಭೀಮಣ್ಣ ಖಂಡ್ರೆ ಅವರು ಎಸ್ಮಾ ತಂದು ಏನಾದ್ರು, PGR ಸಿಂಧೆ ಅವರು ಏನಾದ್ರು, ಸಗೀರ್ ಅಹಮದ್ ಏನಾದ್ರು. ಸೊ ಸಾರಿಗೆ ನೌಕರನ್ನ ಬೀದಿಗಿಳಿಸಿದ್ರೆ ಎಸ್ಮಾ ಅಂದವರು ಭಸ್ಮ ಆಗಿದ್ದಾರೆ. ನೀವು ಭಸ್ಮಾಸುರ ಆಗಬೇಡ್ರಿ. ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ಟೀಕೆ ಬೇಕಾದಷ್ಟಿದೆ. ಆದರೆ ಸಾರಿಗೆ ನೌಕರರ ವಿಚಾರದಲ್ಲಿ 4,50,000 ಕೋಟಿ ರೂಪಾಯಿ ಬಜೆಟ್ ಮಂಡಿಸಿ 521 ಕೋಟಿಗೆ ಚೌಕಾಸಿ ಮಾಡಬೇಡಿ ಸಿದ್ದರಾಮಯ್ಯನವರೇ. ಸೊ ಆದ್ರಿಂದ ಕಾಂಗ್ರೆಸ್ ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ನಮ್ಮ ಹೋರಾಟ ನಮಗೆ ಗೆಲುವನ್ನು ತಂದು ಕೊಡುತ್ತೆ. ಹೋರಾಟ ನೇರವಾಗಿರಲ್ಲ, ಅದು ನಮ್ಗೆ
ಭಾಗವಹಿಸಿದವರು ಎಲ್ರಿಗೂ ಗೊತ್ತಿದೆ. ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ, 2 ಹೆಜ್ಜೆ ಹಿಂದೆ ಬರ್ತೀವಿ. ಡಿಸೆಂಬರ್ 31ನೇ ತಾರೀಕು ನಾವು ಸ್ಟ್ರೈಕ್ ನೋಟಿಸ್ ಕೊಟ್ವಿ. ಆಗ ಕೆಲವರು ನಾವು ಸ್ಟ್ರೈಕ್ ಮಾಡಲ್ಲ, ನಾವು ಬಸ್ ಓಡಿಸ್ತೀವಿ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರು ಹಿಂದಿಂದೇನೆ ಓಡಾಡಿದ್ರು. ಕೊನೆಗೆ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ರು, ಏ ಅಪ್ಪ ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ, ಸಿದ್ದರಾಮಯ್ಯನ ಹತ್ರ 500 ಕೋಟಿಗೆ ನಾವು ಗುದ್ದಾಡ್ತಾ ಇದ್ದೀವಿ, ಇನ್ನು ವರ್ಷ 2,000 ಕೋಟಿ ರೂಪಾಯಿ ಎಲ್ಲಿಂದ ತರೋದು, ಆಗಲ್ಲ ಹೋಗು ಅಂದ್ರು. ಈಗ ಆಚೆ ಬಂದ್ರು. ಅದರಿಂದ ಹೋರಾಟ ಯಾವತ್ತೂ ಕೂಡ ಜನಪರವಾಗಿರುತ್ತೆ. ಯಾರು ಹೋರಾಟಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಆಳೋರು ಟಿಶ್ಯೂ ಪೇಪರ್ ತರ ಬಳಸ್ಕೋತಾರೆ, ಆಮೇಲೆ ಒರೆಸಿ ಬಿಸಾಕ್ತಾರೆ. ಆದ್ರಿಂದ ನಾವು ಬಹಳ ಸ್ಪಷ್ಟವಾಗಿ ಸಾರಿಗೆ ನೌಕರರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು, ನಿಮ್ಮ ಹೋರಾಟದ ಬಗ್ಗೆ ನಿಮಗೆ ಗೌರವ ಇರಬೇಕು. ನಾವು 28ನೇ ತಾರೀಕು ಕಾಮ್ರೇಡ್ ಅನಂತ ಸುಬ್ರಾವ್ ಅವ್ರನ್ನ ಕಳ್ಕೊಂಡ್ವಿ. ಹೋರಾಟನ ನಾವೇ ಮುಂದೆ ಹಾಕಿದ್ವಿ. ಜಂಟಿ ಕ್ರಿಯಾ ಸಮಿತಿ ತಕ್ಷಣ ಸಭೆ ಸೇರಿ ಅಲ್ಲಿ 3 ಜನ, ನಾವು 3 ಸಂಘಟನೆಗೆ ಸೇರಿದವರು ಅಲ್ಲೇ ಇದ್ವಿ, ಅನಂತ ಸುಬ್ರಾಯರ ಮನೇಲೆ ಬಾಡಿ ಹತ್ರ. ಇನ್ನು 3 ಜನ 3-4 ಸಂಘಟನೆ ನಾಯಕರನ್ನ ಫೋನ್ನಲ್ಲಿ ಸಂಪರ್ಕ ಮಾಡಿ ನಾವು ಮುಂದೆ ಹಾಕಿದ್ವಿ. ಡೇಟ್ ಗೊತ್ತಿರಲಿಲ್ಲ. 3ನೇ ತಾರೀಕು ಮತ್ತೆ ಸಭೆ ಸೇರಿದ್ವಿ, 19 ಅಂತ ನಿಗದಿ ಮಾಡಿದ್ವಿ. 28ನೇ ತಾರೀಕು ಸರ್ಕಾರದಲ್ಲಿ ಆ ಥರದೊಂದು ಚಟುವಟಿಕೆ ಇರಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ಸೆಂಟ್ರಲ್ ಆಫೀಸಲ್ಲಿ ಮೀಟಿಂಗ್ ಮಾಡಲಿಲ್ಲ. MD ಅವರು ಪಾಪ ವಿಧಾನಸೌಧದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಜಗಳ ಆಡ್ತಾ ಇರಲಿಲ್ಲ. ಆದ್ರೆ ನೀವು ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿದಾಗ ಒಂದು ಸಂದೇಶವನ್ನು ತಾವು ಕೊಟ್ಟಿದ್ದೀರಿ. ಕಾಮ್ರೇಡ್ ಅನಂತ ಸುಬ್ರಾವ್ ಅವರು ತೀರ್ಕೊಂಡಿರ್ಬೋದು, ಆದ್ರೆ ಅವ್ರು ಪ್ರಾರಂಭ ಮಾಡಿರೋ ಹೋರಾಟ ಚಳವಳಿ ಅಲ್ಲ. ಈ ಸಂದೇಶ ಕೊಟ್ರಿ, ನೋಟಿಫಿಕೇಶನ್ ಬಂತು, ಅದ್ರಲ್ಲಿ ಅರ್ಜೆಂಟು. ನಾವು ಹೇಳ್ತೀವಿ, ರಾಮಲಿಂಗಾರೆಡ್ಡಿ ಅವರೇ ನಿಮ್ಗೆ ಏನಪ್ಪ ಅರ್ಜೆಂಟ್ ಇತ್ತು? ಡಿಸೆಂಬರ್ 13ನೇ ತಾರೀಕು ನೀವು ಸಭೆ ಕರೆದಿದ್ರಿ ಸೆಂಟ್ರಲ್ ಆಫೀಸಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ನವೆಂಬರ್ 26ನೇ ತಾರೀಕು ಹೇಳಿದ್ರು ಏನಂತ, ಇವ್ರು ಕರೀತಾರೆ ನಿಮ್ಮನ್ನ. ಬಹಳ ಜನರು ಇಬ್ರು ಕಾಮ್ರೇಡ್ ಅನಂತ ಸುಬ್ರಾವ್ ಅವ್ರ ಮನೆಗೆ ಬಾಡಿ ನೋಡಕ್ ಬಂದ್ರು. ರಾಮಲಿಂಗಾರೆಡ್ಡಿ ಅವರು ಬಂದಾಗ ಕಾಮ್ರೇಡ್ ಜ್ಯೋತಿ ಅವರು, ನೀವು ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಬೇಕು. ಕಾಮ್ರೇಡ್ ಅನಂತ ಸುಬ್ರಾವ್ ಅವರು ಆ ಒಂದು ಕೊರಗಲ್ಲೇನೆ ಅವರು ತಮ್ಮ ಕೊನೆ ಉಸಿರು ಚೆಲ್ಲಿದ್ದಾರೆ, ನೀವು ಅವ್ರ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ನಾವು ಮುಖ್ಯಮಂತ್ರಿಗಳ ಹತ್ರ ಮಾತನಾಡ್ತೀನಿ ಅಂತ. ಮರುದಿನ ನೆಕ್ಸ್ಟ್ ಮುಖ್ಯಮಂತ್ರಿಗಳು ಬಂದರು. ಒಂದು 2-3 ತಾಸು ಬಿಟ್ಟು ಕಾಮ್ರೇಡ್ ಅನಂತ ಸುಬ್ರಾವ್ ಅವರು ಶ್ರೀಮತಿಯವರು ಯಾರು ಏನು ಟ್ಯೂಟರ್ ಮಾಡಿರಲಿಲ್ಲ, ಅವರು ಕೂಡ ಸ್ವಯಂ ಪ್ರೇರಣೆಯಿಂದ ಸಾರಿಗೆ ನೌಕರರ ಸಮಸ್ಯೆ ಬಗ್ಗೆ ಕೊನೆ ಕ್ಷಣದವರೆಗೂ ತಲೆ ಕೆಡಿಸ್ಕೊತಾ ಇದ್ರು. 4:45ವರೆಗೂ ಮೀಡಿಯಾ ಜೊತೆಗೆ ಇಂಟರ್ವ್ಯೂ ಕೊಡ್ತಾ ಇದ್ರು. ಅದಕ್ಕೆ ಆ ಸಮಸ್ಯೆ ಬಗೆಹರಿಸ್ಬಿಡ್ರಿ ಅಂತ ಅವರು ವಿನಂತಿ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ರಾಮಲಿಂಗಾರೆಡ್ಡಿ ಅವರ ಹತ್ರ ಮಾತನಾಡ್ತೀನಿ. ಯಾಕೆ ಸ್ವಾಮಿ ನಿಮ್ಮಿಬ್ಬರಿಗೂ ಟೈಮ್ ಸಿಕ್ಲಿಲ್ಲ ಒಂದು 10 ನಿಮಿಷ ಮಾತಾಡಕ್ಕೆ? ಬೇರೆ ಎಲ್ಲ ವಿಷಯ ಮಾತಾಡ್ತೀರಿ, ಆದರೆ ನಿಮ್ಮ ಹೋರಾಟ, ನಿಮ್ಮ ಚಳುವಳಿ, ನೀವು ಕೊಟ್ಟ ಸಂದೇಶ, ಕಾಮ್ರೇಡ್ ಅನಂತ ಸುಬ್ರಾಯರು ನಮಗೆ ಪ್ರೇರಕ ಶಕ್ತಿ, ನಮ್ಮ ಸಂಘಟನೆಯ ಚಾಲಕ ಶಕ್ತಿ, ನಮಗೊಂದು ಸ್ಫೂರ್ತಿ. ಅವ್ರಿಲ್ಲ ಅಂದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಅವ್ರು ಇಲ್ಲದೇ ಇದ್ರು ನಾವು ಅವ್ರ ಫೋಟೋ ಇಟ್ಕೊಂಡು ಬೆಂಗಳೂರು ಚಲೋ ಮಾಡ್ತೀವಿ ಅಂತ ನೀವು ಕೊಟ್ಟ ಸಂದೇಶ. ರಾಮಲಿಂಗಾರೆಡ್ಡಿ ಅವರು ಎದ್ದು ಬಿದ್ದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ 500 ಕೋಟಿ ರೂಪಾಯಿ ತಂದಿದ್ದಾರೆ. ನಾವದು ಒಪ್ಪಲ್ಲ, ಅದು ಬೇರೆ ವಿಚಾರ. ಆದರೆ ನಿಮ್ಮ ಹೋರಾಟಕ್ಕೆ ಸರ್ಕಾರ 2 ಮೆಟ್ಲು ಕೆಳಗಿಳಿದಿದೆ. ಇನ್ನೊಂದು ಮೆಟ್ಲು ಇಳಿದು ಬಿಡ್ರಿ, ನಮಗೂ ನಿಮಗೂ ತಕರಾರಿಲ್ಲ. ನೀವೊಂದು ಮೆಟ್ಲು ಇಳಿಲಿಲ್ಲ ಅಂದ್ರೆ ನಾವು ಬೀದಿಗಿಳಿತೀವಿ. ಇದು ದೃಢವಾದ ಸಂದೇಶ, ಬಲವಾದ ಸಂದೇಶ ಹೋಗಬೇಕು. ನಮಗೆ ನಾವು ಹೋರಾಟಗಾರರು ಯಾವತ್ತೂ ಕೂಡ ನಮ್ಮಲ್ಲಿ ಒಂದು ಹ್ಯುಮಿಲಿಟಿ ಇರುತ್ತೆ, ಬಟ್ ನಮ್ಮ ತೀರ್ಮಾನದಲ್ಲಿ ದೃಢತೆ ಇರುತ್ತೆ. ಆದ್ರಿಂದ DK ಶಿವಕುಮಾರ್ ಏನೋ ಹೇಳಿದ್ರಂತೆ, ನಾವು ಕೊಡೋಷ್ಟು ಕೊಟ್ಟು ಬಿಟ್ಟಿದ್ದೀವಿ ಅಂತ. ಕೊಡೋಷ್ಟು ಕೊಟ್ಟಿಲ್ಲ ಸ್ವಾಮಿ, ನೀವು ನಿಮಗೆ ಎಷ್ಟು ಮನಸ್ಸು ಬಂತು ಅಷ್ಟು ಕೊಟ್ಟಿದ್ದೀರಿ. ನಾವು ಸವಾಲು ಹಾಕಕ್ಕೆ ಹೋಗೋದಿಲ್ಲ. 521 ಕೋಟಿ ರೂಪಾಯಿ ನಿಮಗೆ ಅದು ಮೇ ಬಿ ಸಮ್ ಟಿಪ್ಸ್ ಇರ್ಬೋದು, ನೀವು ಖರ್ಚು ಮಾಡೋ ಟಿಪ್ಸ್ ಇರ್ಬೋದು. ಅವರು ಕಲಿಯೋದಕ್ಕೆ ಕುಬೇರರು, ಅವ್ರ ಜೊತೆ ಜಗಳ ಇಲ್ಲ.
ಇವತ್ತು ಕಾಂಗ್ರೆಸ್ ಪಾರ್ಟಿ ಅವರನ್ನ ಅಸ್ಸಾಮಿಗೆ ಕರೆಸ್ಕೊಂಡಿದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಅದರಿಂದ ನಿಮ್ಮ ಜೊತೆ ನಾವು ಮಾತಾಡೋದಿಲ್ಲ. ನಮ್ದೇನಿದ್ರು 38 ತಿಂಗಳ ಅರಿಯರ್ಸ್ ಬರಬೇಕು, ಕೊಡಬೇಕಾದ್ ಕೊಟ್ಟಿದ್ದೀವಿ ಅನ್ನೋ ಉದ್ದಟತನದ ಮಾತನ್ನ ವಾಪಸ್ ತಗೊಳ್ಳಿ. 521 ಕೋಟಿ ಮಡಗ್ರಿ, ಇದು ನಮ್ಮ ಮಾತು. ಅದರಿಂದ ನಾವು ತಮ್ಮಲ್ಲಿ ವಿನಂತಿ ಮಾಡೋದು, ಇವತ್ತು ಅಧಿಕಾರಿಗಳು ಬರ್ಬೋದು, ಸಾಮಾನ್ಯವಾಗಿ ಒಂದು ಸೌಜನ್ಯ KSRTCಯ ಅಧಿಕಾರಿ ವರ್ಗ ಅಥವಾ ಸಾರಿಗೆ ಇಲಾಖೆಯವರು ಯಾವತ್ತೂ ಸಹ ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಹೋರಾಟ ಇರಲಿ, ನಿವೃತ್ತ ನೌಕರರದಿರಲಿ ಅಥವಾ ಕಾರ್ಮಿಕರದಿರಲಿ, ಅವ್ರು ಬಂದಿಲ್ಲಿ ಮನವಿ ಸ್ವೀಕಾರ ಮಾಡೋದು ಒಂದು ವಾಡಿಕೆ. ಬಟ್ ನಿನ್ನೆ MD ಅವರು ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು 84%ಗೂ 88% ಇವತ್ತು ರೆವಿನ್ಯೂ ಆದಾಯದ ಭಾಗ ಡೀಸೆಲ್ಗೆ ಮತ್ತು ಕೆಲಸಗಾರರಿಗೆ ಸಂಬಳಕ್ಕೆ ಖರ್ಚಾಗ್ತಾ ಇದೆ ಅಂತ ಇದೆ. ನಾವೇನು ಅದನ್ನು ನಿರಾಕರಣೆ ಮಾಡಲ್ಲ, ಅದನ್ನು ನಾವು ಸುಳ್ಳು ಅಂತ ಹೇಳಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಸಹ ಸಾರಿಗೆ ನಿಗಮಗಳು ಬರೀ ರೆವಿನ್ಯೂ ಕಮರ್ಷಿಯಲ್ ಆಗಿ ಸಕ್ಸಸ್ಫುಲ್ ಆಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದು ಇಟ್ ಹ್ಯಾಸ್ ಟು ಬಿ ಸಬ್ಸಿಡೈಸ್ಡ್. ಇದು ಇಡೀ ಜಗತ್ತಿನ ಅನುಭವ. ಆದ್ದರಿಂದ ನಾವು ಭಾಳ ವರ್ಷಗಳಿಂದ ಕೇಳ್ತಾ ಬಂದಿದ್ದೀವಿ. ಮಹಾಮಂಡಲದಲ್ಲಿ ಶರ್ಮಾಜಿ ಕೇಳಿದ್ದಾರೆ, ನಮ್ಮ ಫೆಡರೇಷನ್ನಿಂದ ಅನಂತ್ ಸುಬ್ರಾವ್ ಕೇಳಿದ್ದಾರೆ, ಬೇರೆ ಸಂಘಟನೆಗಳು ಕೇಳಿದ್ದಾರೆ. ಈ ರಾಜ್ಯದ 1.25 ಕೋಟಿ ಜನ ಪ್ರತಿನಿತ್ಯ ಓಡಾಡ್ತಾರೆ. ನೀವೆಲ್ರಿಗೂ ಅವ್ರು ಹುಟ್ಟಿದ ಊರಲ್ಲೇ ವಿದ್ಯಾಭ್ಯಾಸಕ್ಕೆ ಅವಕಾಶ, ಉದ್ಯೋಗ ಅವಕಾಶ ಕೊಟ್ಟಿಲ್ಲ. ಆದ್ದರಿಂದ ಓಡಾಡೋ ಖರ್ಚನ್ನು ನೀವು ಭರಿಸಬೇಕು. ಬಜೆಟಲ್ಲಿ ಒಂದು 10,000 ಕೋಟಿ ರೂಪಾಯಿ, 15,000 ಕೋಟಿ ರೂಪಾಯಿ ಕೊಟ್ಬಿಡಿ. ಯಾರು ಕೇಳ್ತಾರೆ ನಿಮ್ಮನ್ನು ಬಂದು ವರ್ಷ? ಅದು ಬಿಟ್ಟು ಇಲ್ಲಿ ಬಂದು ಸಾರಿಗೆ ವೆಚ್ಚ ಜಾಸ್ತಿ ಆಗಿದೆ ಅಂದರೆ ಕೇಂದ್ರ ಸರ್ಕಾರ ಡೀಸೆಲ್ ದರ ಜಾಸ್ತಿ ಮಾಡುವಾಗ ನಮ್ಮನ್ನು ಕೇಳ್ತೀರಾ? ಸೊ ಅದರಿಂದ ಬೇರೆ ಖರ್ಚುಗಳಿಗೆ ನಿಮಗೆ ಕೇಳಕ್ಕೆ ಬಾಯಿಲ್ಲ, ಕೇಂದ್ರ ಸರ್ಕಾರನ ಖಂಡನೆ ಮಾಡೋಕ್ಕೆ ಧೈರ್ಯ ಇಲ್ಲ. ಬಸ್ಗಳನ್ನ ತಗೊಂಡೋಗಿ 2017ರಲ್ಲಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸ್ತಾ ಇದ್ರು. ಮೋದಿ ಸರ್ಕಾರ ಆವಾಗ ಒಂದು ಹುಚ್ಚ ಆದೇಶ ಮಾಡಿದ್ರು, ಬಲ್ಕ್ ಬೈಯರ್ಸ್ಗೆ ಜಾಸ್ತಿ ಬೆಲೆ ಅಂತೆ. ಸಾಮಾನ್ಯವಾಗಿ ಬಲ್ಕ್ ಬೈಯರ್ಸ್ಗೆ ಕಮ್ಮಿ ಮಾಡಬೇಕು ಬೆಲೆ. ಬಲ್ಕ್ ಬೈಯರ್ಸು ರೈಲ್ವೇಸ್ ಇರ್ಬೋದು ಅಥವಾ RTCಗಳಿರ್ಬೋದು, ಕೊಂಡ್ಕೊಳ್ಳೋರಿಗೆ ಜಾಸ್ತಿ ಬೆಲೆ ಅಂತೆ. ಡೀಸೆಲ್ 42 ರೂಪಾಯಿ ಇದ್ರೆ 10 ರೂಪಾಯಿ 15 ರೂಪಾಯಿ ಜಾಸ್ತಿ. ಇವ್ರು ನಮ್ಮವ್ರು ಮಹಾ ಬುದ್ಧಿವಂತರು, ಅದನ್ನು ಪಾಲಿಸಿ ಲೆವೆಲಲ್ಲಿ ಫೈಟ್ ಮಾಡೋ ಬದಲು ಇವ್ರದ್ದೇ RTCಗಳ ಸಂಘಟನೆ ಇದೆ, IAS ಅಧಿಕಾರಿಗಳ ಅಧ್ಯಕ್ಷರಿದ್ದಾರೆ. ನಾವು NFIRTW ಎಂದು ಪತ್ರ ಬರೆದ್ವಿ, ನೀವು ಇದನ್ನು ಫೈಟ್ ಮಾಡಿ ಅಂತ. ಅನಂತ್ ಸುಬ್ರಾಯರ್ ಅಧ್ಯಕ್ಷರಾಗಿದ್ದಾಗ ಪತ್ರ ಬರೆದ್ರೆ ಅದನ್ನು ಫೈಟ್ ಮಾಡೋಕ್ಕೆ ಧೈರ್ಯ ಇಲ್ಲ. ಬಸ್ಗಳನ್ನ ತಗೊಂಡೋಗಿ ರಸ್ತೆ ಬದಿ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿ ಅಲ್ಲಿ ಫಿಲ್ ಮಾಡಿಕೊಡ್ರಿ 10 ರೂಪಾಯಿ ಉಳಿಸೋಕ್ಕೆ. ಇದು ಇವರ ಅಡ್ಮಿನಿಸ್ಟ್ರೇಷನ್. ಆದ್ದರಿಂದ ಇದನ್ನೆಲ್ಲ ನಮ್ಗೆ ಹೇಳಬೇಡ್ರಿ. ಟಿಕೆಟ್ ದರ ಪರಿಷ್ಕರಣೆಗೆ ಆಗಿದೆ, ಅದಕ್ಕೆ ಪೊಲಿಟಿಕಲ್ ಪ್ರೆಷರ್ಸ್ ಇಲ್ಲ. ಇನ್ಮೇಲೆ ನೀವೇ ಅದರ ಮೆಂಬರ್ ಸೆಕ್ರೆಟರಿ ಇದ್ದೀರಿ. ನೀವು ಆ ಟ್ಯಾರಿಫ್ ಇದ್ರ ಕಮಿಷನ್ ಏನು ಪ್ರಯಾಣ ದರ ವಿಮರ್ಶೆ ಕಮಿಟಿ ಮುಂದೆ ತೀರ್ಮಾನ ಮಾಡಿ ಪ್ರಯಾಣಿಕರಿಗೆ ಹೊರೆ ಆಗದ ರೀತಿಯಲ್ಲಿ ಇದನ್ನ ಯಾವ ರೀತಿ ನಡೆಸಬೇಕು ಅಂತ ನೀವು ಅಲ್ಲಿ ಚರ್ಚೆ ಮಾಡಿ. ಅದು ಬಿಟ್ಟು ಅದನ್ನು ತಂದು ಕಾರ್ಮಿಕರು ನಾವು ನಮ್ಮ ಸಂಬಳನ ಕಮ್ಮಿ ಮಾಡಿಕೊಂಡು ನಮ್ಮ ಅರಿಯರ್ಸನ್ನ ಬಿಟ್ಕೊಟ್ಟು ಮಾಡೋದನ್ನ ನಿರೀಕ್ಷೆ ಮಾಡಬೇಡಿ. ನಾವು ನಿಮ್ಮ ಎಸ್ಮಾಗೂ ಹೆದರಲ್ಲ, ನಿಮ್ಮ ಸಸ್ಪೆಂಡು ಡಿಸ್ಮಿಸ್ಗೂ ಹೆದರಲ್ಲ. ನಾವು ಬೀದಿಗಿಳಿತೀವಿ. ನಮ್ಮನ್ನು ನೀವು ಅರೆಸ್ಟ್ ಮಾಡ್ತೀರಾ, ಮೋಸ್ಟ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಅರೆಸ್ಟ್ ಗೆದ್ರೆ ಅವ್ರು ಯಾವ ಟ್ರೇಡ್ ಯೂನಿಯನ್ ಲೀಡರ್ ಆಗ್ತಾನೆ? ಅನಂತ್ ಸುಬ್ರಾಯರ್ ಎಷ್ಟು ಸಲ ಜೈಲಿಗೆ ಹೋಗ್ಲಿಲ್ಲ? ಕಾರಣ ಅನಂತ್ ಸುಬ್ರಾಯರ್ ಒಂದು ಪಾಠ ಹೇಳೋರು ನಮಗೆ. ನಿಮಗೆ ಲೆನಿನ್ ಸ್ಟೇಟ್ ಅಂಡ್ ರೆವಲ್ಯೂಷನ್ ಅಂತ ಒಂದು ಪುಸ್ತಕ ಇದೆ, ರಾಜ್ಯ ಮತ್ತು ಕ್ರಾಂತಿ. ಆ ಪುಸ್ತಕದ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅವ್ರು ಹೇಳ್ತಾ ಇದ್ರು, ನಿಮಗೆ ಸ್ಟೇಟ್ ಅಂಡ್ ರೆವಲ್ಯೂಷನ್ ಅರ್ಥ ಆಗಬೇಕಾದ್ರೆ ಒಂದು ರಾಜ್ಯದ ರಚನೆ ಆಳುವ ವರ್ಗದ ಎಕ್ಸಿಕ್ಯೂಟಿವ್ ಆಗಿ ಅದು ಕೆಲಸ ಮಾಡುತ್ತೆ. ಆಳುವ ವರ್ಗದ ಹಿತ ಕಾಪಾಡಲಿಕ್ಕೆ ಅದು ಕಾನೂನು ರಚನೆ ಮಾಡುತ್ತೆ. ಕಾನೂನುಗಳು, ನ್ಯಾಯಾಲಯಗಳು ಅವ್ರ ಪರವಾಗಿರುತ್ತೆ. ಅದೆಲ್ಲ ನಾವು ನೋಡ್ತಾ ಇದ್ದೀವಿ. ಬಟ್ ಈ ಪಾಠ ಅರ್ಥ ಆಗ್ಬೇಕಾದ್ರೆ ಕ್ಲಾಸ್ ರೂಮಲ್ಲಿ ಮಾಡೋದಲ್ಲ. ನಿಮ್ಮ ಪೊಲೀಸರ ಬೂಟ್ಗಳು ನಿಮ್ಮ ಕುತ್ತಿಗೆಗೆ, ಮೊಣಕಾಲಿಗೆ, ಕಾಲ ಮೇಲೆ, ನಿಮ್ಮ ಕುಂಡಿ ಮೇಲೆ ಒತ್ತುವಾಗ ಸ್ಟೇಟ್ ಅಂಡ್ ರೆವಲ್ಯೂಷನ್ ಅರ್ಥ ಆಗುತ್ತೆ. ಯು ಶುಡ್ ಫೈಟ್ ಸ್ಟೇಟ್ ಇನ್ ದ ಸ್ಟ್ರೀಟ್ಸ್, ನಾಟ್ ಇನ್ ದ ಕ್ಲಾಸ್ ರೂಮ್ಸ್ ಅಂತ ಕಾನೂನು ಸುಬ್ರಾಯ ಹೇಳ್ತಾರೆ. ಆದ್ರಿಂದ ಪೊಲೀಸರ ಬೂಟ್ಗೆ, ನಿಮ್ಮ ಅರೆಸ್ಟ್ಗಳಿಗೆ, ನಿಮ್ಮ ಎಸ್ಮಾಗೆ ಅಂಜೋ ಜನ ನಾವಲ್ಲ. ಅರೆಸ್ಟ್ ಮಾಡೋದಾದ್ರೆ ಮಾಡಿ, ಆದರೆ ನಾವು ನಮ್ಮ ತೀರ್ಮಾನನ ಜಂಟಿ ಕ್ರಿಯಾ ಸಮಿತಿ ಪ್ರಬುದ್ಧವಾಗಿ ನಡ್ಕೊಂಡಿದೆ. ನ್ಯಾಯಾಲಯ ನಿಂದನೆ ಮಾಡೋದಕ್ಕೆ ನಮಗೇನು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಇರಲಿಲ್ಲ. ಆದರೆ ಕೋರ್ಟ್ಗೂ ನಾವು ಮರ್ಯಾದೆ ಕಳೆದು ಬಿಟ್ರೆ ಕೆಲಸಗಾರರು ಹೋಗೋದೇ ಕೋರ್ಟ್ಗೆ, ಸಸ್ಪೆಂಡ್ ಡಿಸ್ಮಿಸ್ ಆಗೋದು.
ಒಬ್ರು ಚೀಫ್ ಜಸ್ಟಿಸ್ ಹೇಳ್ತಾರೆ ಏನಂತ, ಟ್ರೇಡ್ ಯೂನಿಯನ್ಗಳಿಂದ ಈ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಬಂದಿಲ್ಲ ಅಂತ. ವಿ ಶುಡ್ ಟೆಲ್ ದಟ್ ಚೀಫ್ ಜಸ್ಟಿಸ್, ಆನರಬಲ್ ಚೀಫ್ ಜಸ್ಟಿಸ್, ಪ್ಲೀಸ್ ಚೆಕ್ ಯುವರ್ ಫ್ಯಾಕ್ಟ್ಸ್. ಈ ದೇಶದಲ್ಲಿ ಒಂದು ಕೋಮು ಸೌಹಾರ್ದತೆಯನ್ನು ಕಲಕಿ ವಾತಾವರಣ ಕೆಡಿಸಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ವೇ ಹೊರತು ಕಾರ್ಮಿಕ ಚಳುವಳಿಯಿಂದ ಅಲ್ಲ. ಅತಿ ಹೆಚ್ಚು ಆಕ್ಟಿವ್ ಆಗಿರೋದು ಕಾರ್ಮಿಕ ಚಳುವಳಿ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಮಹಾರಾಷ್ಟ್ರದಲ್ಲಿ. ಅಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿನೇ ಇದೆ. ಅದರಿಂದ ಪ್ಲೀಸ್ ಚೆಕ್ ಯುವರ್ ಫ್ಯಾಕ್ಟ್ಸ್ ಅಂತೇಳಿ ನಾವು ವಿನಮ್ರವಾಗಿ ಅವ್ರಿಗೆ ಹೇಳಬೇಕು. ಸೊ ಹೈಕೋರ್ಟಿಗೆ ನಾವು ಗೌರವ ತೋರಿಸಿ ನಾವು ಮರುದಿವಸ ನಾವು ಸ್ಟ್ರೈಕನ್ನು ವಾಪಸ್ ತಗೊಂಡ್ವಿ. ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು, ನಾವು ವಾಪಸ್ ತಗೊಂಡ್ವಿ. ಆದರೆ ಈಗ ನೀವು ನೋಟಿಸ್ ಆದೇಶ ಕೊಟ್ಟು ನಮ್ಮನ್ನು ನೀವು ಮಾತುಕತೆ ಕರೀದೆ, ಡಿಸೆಂಬರ್ 13 ಆದಮೇಲೆ ಮೀಟಿಂಗು ಕರೀದೆ, ನೋಟಿಫಿಕೇಶನ್ ತಂದುಬಿಟ್ಟು, ಸರ್ಕಾರದ ಆದೇಶ ತಂದುಬಿಟ್ಟು ನೀವು ಅಪೀಲ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೂ ಸಹ ನಮ್ಮ ಜಂಟಿ ಕ್ರಿಯಾ ಸಮಿತಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಒಂದು ತೀರ್ಮಾನ ಮಾಡ್ತೀವಿ. ತಾವೆಲ್ಲರೂ ಸಹ ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನ ಏನೇ ಇರಲಿ, ಈ ಒಂದು ಸಂದೇಶವನ್ನು ತಾವು ಜನಗಳಿಗೆ ತಗೊಂಡು ಹೋಗಿ ಸಾರಿಗೆ ಮುಷ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೋಟಿಸ್ ಕೊಡಲ್ಲ. ಈಗಲೂ ಈ ವೇದಿಕೆ ಮೂಲಕ ನಾವು ನಮ್ಮ ತೀರ್ಮಾನವನ್ನು ಪುನರುಚ್ಚಾರ ಮಾಡ್ತಾ ಇದ್ದೀವಿ. ಡೇಟ್ ಬಗ್ಗೆ ನಾವು ಹೇಳಿರಲಿಲ್ಲ, ಇಲ್ಲೇ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಡೇಟ್ ತೀರ್ಮಾನ ಮಾಡ್ತೀವಿ ಅಂತಲ್ಲ. ಅದರಿಂದ ಇವತ್ತು ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾಯಂಕಾಲ ತಮಗೆ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನವನ್ನು ನಾವು ತಮಗೆ ಹೇಳ್ತೀವಿ. ಅಕಸ್ಮಾತ್ ಅಧಿಕಾರಿಗಳು ಯಾರಾದರೂ ಬಂದರೆ ನಾವು ಅವ್ರನ್ನ ಗೌರವಯುತವಾಗಿ ಬರಮಾಡ್ಕೊಳ್ಳೋಣ, ಗೌರವಯುತವಾಗಿ ಅವ್ರನ್ನ ಕಳಿಸ್ಕೊಡೋಣ. ನಮ್ಮ ತೀರ್ಮಾನದಲ್ಲಿ ಯಾವುದೇ ಥರದ ದೃಢತೆಯನ್ನು ನಾವು ಕಡಿಮೆ ಮಾಡೋದಿಲ್ಲ. ನಾವು ವಿ ಆರ್ ಫರ್ಮ್ ಇನ್ ಅವರ್ ರಿಸಾಲ್ವ್ ಬಟ್ ಹಂಬಲ್ ಇನ್ ಅವರ್ ಅಪ್ರೋಚ್. ಅದನ್ನು ತಾವು ಮನಗಂಡು ಇದೇ ನಮ್ಮ ಕಾಮ್ರೇಡ್ ಅನಸುಬ್ರಹ್ಮಣ್ಯ ಕಳಿಸ್ಕೊಂಡು. ಅದರಿಂದ ನಾವು ಅವರ ಕಾಮ್ರೇಡ್, ನೀವು ಕಣ್ಮರೆ ಆದರೂ ನೀವು ನಡೆಸಿದ ಹೋರಾಟ ನಾವು ಘೋಷಣೆಗೆ ಹೋಗ್ತಾ ಇದ್ವಿ. ಅವತ್ತು ನಿಮ್ಮನ್ನೆಂದು ಮರೆಯೋದಿಲ್ಲ, ನಿಮ್ಮ ಹೋರಾಟ ಮರೆಯಲ್ಲ ಅಂತ. ಅದನ್ನು ಇವತ್ತು ನಾವು ಪ್ರೂವ್ ಮಾಡಿದ್ದೀವಿ, ಪ್ರೂವ್ ಮಾಡ್ತೀವಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ, ರಾಜ್ಯ ಸರ್ಕಾರ ನಮ್ಮನ್ನು ಬೆದರಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಒತ್ತಾಯ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ, ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳು ಎಸ್ಮಾಗೆ ಜಗ್ಗೋದಿಲ್ಲ, ಅರೆಸ್ಟ್ಗೆ ಬೆದರೋದಿಲ್ಲ, ಸಸ್ಪೆಂಡ್ ಡಿಸ್ಮಿಸ್ಗೆ ಕೇರ್ ಮಾಡಲ್ಲ. ಹೋರಾಟ ಹೋರಾಟ. ಥ್ಯಾಂಕ್ ಯು ಕಾಮ್ರೇಡ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.